ಇವತ್ತು ಎಕ್ಸಾಮ್ ಅಲ್ಗೆ ಓದಿರೋದೆಲ್ಲ ಗ್ಯಾಪ್ನ ಬರ್ಲಿ ಅನ್ಬಿಟ್ಟು ಈ ತರ ನಿಂಬೆಹಣ್ಣು ಮಾಡ್ಕೊಂಡು ಎತ್ಕೊಂಡು ಹೋಗಿದ್ ನೋಡಿ ಮ್ಯಾಮ್ ಅಂತೂ ಸೈಕೆ ಆಗ್ಬಿಟ್ರು ಅನ್ಕೊಳ್ಳಿ. ಏನಂತ ಹೇಳ್ತೀನಿ, ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ವ್ಲಾಗ್ ನ ಮಾತ್ರ ಕೊನೆದವರೆಗೂ ನೋಡಿ, ಮಸ್ತ್ ಆಗೈತೆ. ಹಾಯ್ ಗೈಸ್, ನಮಸ್ಕಾರ ಕಣ್ರಿ ಎಲ್ಲರಿಗೂ. ಎಲ್ಲರೂ ಹೇಗಿದ್ರ ಗೈಸ್? ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ. ಚೆನ್ನಾಗಿರ್ಬೇಕು ಗೈಸ್. ಯಾಕೇಳಿ ನೀನ್ ನೋಡೋದು ನನ್ ಬ್ಲಾಗ್ ಅಲ್ಲ, ಅದಕ್ಕೆಲ್ಲ ಮಸ್ತಾಗಿರಿ, ಖುಷಿಯಾಗಿರಿ. ನೋಡಿ ಇವತ್ತು ಎಕ್ಸಾಮ್ ಬರಿಬೇಕಂದ್ರೆ ಇದನ್ನ ಎತ್ಕೊಂಡು ಹೋಗಿದ್ನ ನಾವ್ ಮ್ಯಾಮ್ ಅಂತೂ ಶಾಕಿ ಆಗ್ಬಿಟ್ರು. ಇದು ನಿಂತ್ಕೊಂಡು ಹಿಂಗ್ ಮಕ್ಕೊಂತ ಇದ್ದ. ಮ್ಯಾಮ್ ಏನಪ್ಪ ಮಾಡ್ತಾ ಇದೆಯಾ ಅಂತ ನಾನು ಮ್ಯಾಮ್ ಓದಿರ ಆನ್ಸರ್ ಎಲ್ಲ ಗ್ಯಾಪ್ನ ಬರ್ಬೇಕಂತ ಈ ತರ ಮಾಡ್ತಾ ಇದ್ದೆ. ಮ್ಯಾಮ್ ಮ್ಯಾಮ್ ಟೆನ್ಷನ್ ಆಗ್ಬಿಟ್ರೆ ಗೈಸ್. ಇಲ್ಲಿ ನೋಡಿ ಪಟಾಕಿಗೆ ಇವನು ಮನೆಗೆ ಹೋಗಿ ಪಟಾಕಿ ಎತ್ಕೊ ಬರ್ತೀನಿ ನಾನು ಪಾಪ ಅಂತ ಕಳ್ಸಿದ್ರೆ ಈ ಫ್ಲವರ್ ಪಾರ್ಟಿ ಇದೆ ಎತ್ಕೊಂಬ ನಾನು ಪಾಪ ಬರ್ಡೇ ಬಾಯ್ ಟೆನ್ಷನ್ ಆಗ್ಬಿಟ್ಟಿದೆ ನೋಡ್ಬಿಟ್ಟು ಗೈಸ್. ಇಲ್ಲಿ ನೋಡಿ ಪಾಪ ಅವ್ನು ಬರ್ತಡೇಗೆ ನಾವ್ ಇಲ್ಲಿ ಫ್ಲವರ್ ಪಾರ್ಟಿಗಳು ಆಡಿಸ್ತಾ ಇದ್ವಿ. ಪಾಪ ಇವನು ಕುರಿ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಪಾಪ ಬರ್ಡೇ ಬೈ ಕ್ರೌನ್ ಯೂನಿಕಾರ್ನ್ ಟೆನ್ಷನ್ ಆಗ್ಬಿಟ್ಟವ್ರೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಐಶ್ ಈ ತರ ಫ್ರೆಂಡ್ಸ್ಗಳ್ದೆಲ್ಲ ಬರ್ತಡೇ ಇದ್ರೆ ಫಸ್ಟ್ ಕೇಕ್ ಎಲ್ಲ ಎತ್ಕೊಂಡು ತಿನ್ಬಿಡ್ಬೇಕು, ಯಾಕಂದ್ರೆ ಸಿಗಲ್ಲ ಗೈಸ್. ಅದಕ್ಕೆ ಇಲ್ಲಿ ನೋಡಿ ಅಲ್ಲಲ್ಲಲ್ಲಲ್ಲ ಬಾಚ್ಕೊಂಡ್ ತಿಂತಾವ್, ಅದಕ್ಕೆ ಫಸ್ಟ್ ಕೇಕ್ ಎತ್ಬಿಡ್ಬೇಕು. ನಿನ್ ಜನ್ಮಕ್ಕೆ ಹೋಗೋ. ಒಂದೇ ಒಂದ್ ಪೀಸು ಕೇಕ್ ಸಿಕ್ಕಿಲ್ಲ ಗೈಸ್. ಪಾಪ ಹಿಂಗೆ ಆಗ್ಬೇಕು ಇವನ್ಗ ಗಂಚಲಿಗಳು ಜಾಸ್ತಿ. ಇದು ಆಕ್ಚುಲಿ ಚೆನ್ನಾಗಿರೋದು.